ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ಅಕ್ಷಯ ಪಾತ್ರೆ ರಂಗೋಲಿ ಹಾಕ್ತಾಯಿನಿ. ಹಿಂಗೆ ಸಣ್ಣ ಗೆರೆ ಹಾಕೋಬೇಕು. ಅದ್ರಕ್ಕಂತ ಚೂರು ದೊಡ್ಡದು, ಇನ್ನೂ ಚೂರು ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು, ಹಿಂಗೆ 4 ಗೆರೆ ಹಾಕೋಬೇಕು. ಮತ್ತು ಅದ್ರ ಕೆಳಗೆ ಸೇಮ್ ಒಂದು ಸಣ್ಣದು ಹಾಕಬೇಕು. ಚೂರು ದೊಡ್ಡದು, ಅದಕ್ಕೆ ದೊಡ್ಡದು, ಇನ್ನೂ ದೊಡ್ಡದು. ಇಲ್ಲಿ ಮ್ಯಾಲೆ 4, ಇಲ್ಲಿ ಕೆಳಗೆ 4 ಹಾಕ್ಕೊಂಡು ಈ ಗೆರೆನಿಂದ ಇಲ್ಲಿ ನಡುವ ತರಬೇಕಿದು. ಈ ರಂಗೋಲಿ ಪ್ರತಿನಿತ್ಯವೂ ದೇವ್ರ ಕಟ್ಟಿದ ಮೇಲೆ ಹಾಕಬೇಕು. ಧನಧಾನ್ಯ ಸಂಪತ್ತು ಯಾವಾಗ ಸ್ಥಿರವಾಗಿ ಇರುತ್ತದೆ. ಹಿಂಗೆ ಕಲಿಸ್ಬೇಕು. ಈಗ ಮತ್ತೆ ಈ ಸಣ್ಣ ಗೆರೆನಿಂದ ಇಲ್ಲಿ ನಡುವ, ಈ ಗೆರೆನಿಂದ 2ನೇ ಗೆರೆಗೆ, ಇಲ್ಲಿ ನಿಂತ ಮತ್ತೆ 3ನೇ ಗೆರೆ ನಡುವ, ಇದರಿಂದ 4ನೇದು. ಇಲ್ಲಿ ಮ್ಯಾಲ ಮುಚ್ಚಳ, ಅಕ್ಷಯ ಪಾತ್ರೆಗೆ ಮುಚ್ಚಳ ಟೈಪ್ ಹಾಕಬೇಕು. ಇದರೊಳಗೆ ಶ್ರೀಕಾರ ಬರಿಬೇಕು. ಇದ್ರ ಮ್ಯಾಲೂ ಶ್ರೀಕಾರ ಬರಿಬೇಕು. ಇಲ್ಲಿ ಕೆಳಗೂ ಶ್ರೀಕಾರ ಬರಿಬೇಕು. ಇದು ಪ್ರತಿನಿತ್ಯವೂ ದೇವ್ರ ಕಟ್ಟಿ ಮೇಲೆ ನಾಳೆ ನವರಾತ್ರಿ ನಿಂತ ಹಾಕಿ ನೋಡ್ರಿ. ಧನಧಾನ್ಯ ಸಮೃದ್ಧಿಯಾಗಿರುತ್ತದೆ ಮನೆಗೆ. ಇದಕ್ಕೆ ಲೋಟ್ ಇರೋದಿಲ್ಲ. ಇಲ್ಲಿ ಸೈಡಿಗೂ ಶ್ರೀಕಾರ ಬರಿಬೇಕು. ಇಲ್ಲಿ ನಡುವನ್ನು ಬರಿಬೇಕು ಶ್ರೀಕಾರ. ಈಗ ಅರಿಶಿಣ ಹಾಕಬೇಕು. ಪ್ರತಿನಿತ್ಯವೂ ಹಾಕ್ರಿ ದೇವ್ರ ಕಟ್ಟಿ ಮೇಲೆ. ಹರೇ ಶ್ರೀನಿವಾಸ.